ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಈ ವಿಡಿಯೋದಾಗ ನಾವು ಎಣ್ಗಾಯಿದು ಮಸಾಲೆ ಹೆಂಗೆ ಮಾಡೋದು ಅಂತೇಳಿ ನೋಡ್ಕೊಂಡು ಬಂದುಬಿಡೋಣಂತೆ. ಇದಕ್ಕೆ ಯೂಶ್ವಲಿ ನಮ್ಮ ನಾರ್ತ್ ಕರ್ನಾಟಕ ಕಡೆ ಬದ್ನೆಕಾಯಿ ಅಂತಾರೆ. ಸೊ ಒಬ್ಬೊಬ್ಬರು ಮುಳುಗಾಯಿನೂ ಅಂತ ಕರೀತಾರೆ. ಸೊ ಇದ್ರದ್ದು ಮಸಾಲೆ ಅಂದ್ರೆ ಯಾವ ಥರ ಮಾಡೋದು ಅಂತೇಳಿ ನೋಡ್ಕೊಂಡು ಬಂದುಬಿಡೋಣಂತ ಈ ವಿಡಿಯೋದಾಗ. ಫುಲ್ ಚಲೋ ಆಗ್ತೈತಿ. ಅಂದ್ರೆ ಯೂಶ್ವಲಿ ನಾರ್ತ್ ಕರ್ನಾಟಕ ಕಡೆ ಇದು ಒಂಥರ ಸ್ಪೆಷಲ್ ರೆಸಿಪಿ ಅಂತಲೇ ಹೇಳ್ಬೋದು ನಾವು. ಯಾಕಂದ್ರೆ ಏನಾರ ಫಂಕ್ಷನ್ ಇರಲಿ, ಇಲ್ಲ ನಮ್ಗೆ ಏನರೇ ಚಲೋದು ಮಸಾಲ ತಿನ್ನಬೇಕು ಅಂತ ಅನ್ನಿಸ್ತಕ್ರೊಮ್ಮೆ ಬದನೆಕಾಯಿ ಇದು ಎಣ್ಗಾಯಿ ಇತ್ತು ಅಂದ್ರೆ ನಾವು ಇದೇ ಮಾಡಿಬಿಡ್ತೇವೆ. ಮಸ್ತ್ ಆತೈತಿ. ಬರ್ರಿ ಇದು ಹೆಂಗೆ ಮಾಡೋದು ಅಂತೇಳಿ ನೋಡ್ಕೊಂಡು ಬಂದುಬಿಡೋಣಂತೆ. ಈಗ ನೋಡಿರಿ, ಒಂದು 5-6 ಆಗಟ್ಟು ಬದ್ನೆಕಾಯಿ ತೊಗೊಂಡಿನಿ. ಸೊ ಅದನ್ನು ಫುಲ್ ಮೊದಲು ಕ್ಲೀನಾಗಿ ತೊಳೆದ್ಬಿಟ್ಟು 4 ಭಾಗ ಆಗುವಂಗೆ ಕಟ್ ಮಾಡ್ಕೊಂಡು, ಕಂಪ್ಲೀಟಾಗಿ ಕಟ್ ಮಾಡಬೇಡ್ರಿ. ಲೈಕ್ ಅದು ಸ್ವಲ್ಪ ಮಸಾಲೆ ಹಾಕ್ತೇವಲ್ಲ, ಅದು ಕರೆಕ್ಟಾಗಿ ಹಿಡ್ಕೊಂಡು ಕೂಡಬೇಕು. ಸೊ ಇದಕ್ಕೆ ಕಟ್ ಮಾಡ್ಕೊರಿ ನೀವು ನೀಟಾಗಿ. ನೋಡಿರಿ ಇಲ್ಲಿ ಕಾಣತ್ತದಲ್ಲ ಹೆಂಗೆ. ಸೊ ಅದ್ರೊಳಗೆ ನಾವು ಮಸಾಲೆ ತುಂಬ್ತೇವಲ್ಲ, ಸೊ ಅದಕ್ಕೆ ಅದು ಮಸಾಲೆ ಹೆಂಗೆ ರೆಡಿ ಮಾಡೋದು ಅಂತ ನೋಡೋಣ ಈಗ. ಇಲ್ಲಿ ನೋಡಿರಿ, ನಾ ಇಲ್ಲ ಅಂದರೂ 150 to 200 ಗ್ರಾಮ್ ಆಗುವಷ್ಟು ಶೇಂಗಾ ತೊಗೊಂಡಿದ್ದೀನಿ, ಕಡಲೆ ಬೀಜ. ಸೊ ಇದನ್ನು ಫಸ್ಟ್ ಅಷ್ಟು ಭಾಳ ಇದು ಬೇಡ, ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಡ್ನು. ಅದಾಗನ ಒಂದು 4 ಮೆಣಸಿನ್ಕಾಯಿ, ಆಮೇಲೆ ಒಂದು ಸ್ವಲ್ಪ ಎಳ್ಳು ಹಾಕಿ ಇದನ್ನು ಸ್ವಲ್ಪ ಎಳ್ಳು ಸಿಡಿತಾವು ಅಷ್ಟೇ. ಸ್ವಲ್ಪ ಬಿಸಿಯಾಗುವಟ್ಟು ಪಟ್ನೆ ಹುರ್ಕೊಂಡು ತೆಗೆದಿಟ್ಕೊಳ್ಳೋಣ. ಅದ್ರ ಜೊತೆ ಸ್ವಲ್ಪ ಜೀರಿಗೆನೂ ಹಾಕಿರಿ. ಜೀರಿಗೆ ಪುಡಿ ಇತ್ತು ಅಂದರೆ ಡೈರೆಕ್ಟ್ ಪೌಡ್ರೇ ಹಾಕಿರಿ, ಇಲ್ಲ ಅಂದ್ರೆ ಜೀರಿಗೆ ಹಾಕಿರಿ. ಬಿಕಾಸ್ ಇದನ್ನು ಗ್ರೈಂಡ್ ಮಾಡ್ತೀವಲ್ಲ, ಸೊ ಅದಕ್ಕೆ. ಈಗ ನೋಡಿರಿ, ಒಂದು ಮಿಕ್ಸಿ ಜಾರ್ ಒಳಗೆ ಅದು ಏನು ಕಾಳು ಹುರಿದಿಟ್ಟಿದ್ರಲ್ಲ ಶೇಂಗಾ ಬೀಜ, ಅದು ತೊಗೋರಿ. ಆಮೇಲೆ ಇದು ಮೆಣಸಿನ್ಕಾಯಿ, ಇದು ಎಳ್ಳು ಜೀರಿಗೆ ಹಾಕಿದ್ದು ಹಾಕಿ ಇದು ಪೌಡ್ರ್ ಮಾಡಿಟ್ಕೊಳ್ಳೋಣ. ನೋಡಿದ್ರಲ್ಲ ಅದು ಪೌಡ್ರ್ ಹೆಂಗೆ ಕಾಣತೈತೆ ಅಂತ. ಸೊ ಅದ್ರಾಗ ಈಗ ಅದು ಪೌಡ್ರ್ ಒಳಗೆ ನಾವು ಸ್ವಲ್ಪ ಅರಿಶಿಣ, ಆಮೇಲೆ ಸ್ವಲ್ಪ ಕೆಂಪು ಪುಡಿ, ಆಮೇಲೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಗರಂ ಮಸಾಲ, ಒಂದೊಂದು ಸ್ಪೂನ್ ಹಾಕ್ಕೊಂಡ್ಬಿಡ್ರಿ. ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಇದನ್ನು ಕಲಿಸ್ಕೊಂಡು ಬಿಡೋಣಂತೆ. ಜಾಸ್ತಿ ನೀರು ಹಾಕಕ್ಕೆ ಹೋಗಬೇಡ್ರಿ, ಯಾಕಂದ್ರೆ ಅದು ಅಳಸಾಯ್ತು ಅಂದ್ರೆ ಇದು ಮಸಾಲ ಬದ್ನೆಕಾಯಿ ಒಳಗೆ ನೀಟಾಗಿ ಅದು ತುಂಬಕ್ಕೆ ಬರಲ್ಲ. ಸೊ ಹಾಗಾಗಿ ಸ್ವಲ್ಪ ಹಾಕ್ಕೊಂಡು ಈ ಹದಕ್ಕೆ ಬರುವಂಗೆ ಅದನ್ನು ಕಲಿಸ್ಕೊಂಡು ಬಿಡ್ರಿ. ಈಗ ನೋಡಿರಿ, ಅದು ಬದ್ನೆಕಾಯಿ ಏನು 4 ಭಾಗ ಕಟ್ ಮಾಡಿ ಇಟ್ಟಿರ್ತೇವಲ್ಲ, ಅದು ಕಟ್ ಮಾಡಿದ್ರಾಗ ಸ್ವಲ್ಪ ಹಿಂಗೆ ಇದು ತೆಗೆದು ಪೂರ ನೀಟಾಗಿ ಜಾಸ್ತಿ ಮಸಾಲ ಫುಲ್ ತುಂಬಿಬಿಡ್ರಿ. ಅದು ಬಿಕಾಸ್ ಎಣ್ಣೆಗೆ ಹುರಿಯೋಣ, ಮತ್ತು ಸ್ವಲ್ಪ ಮಸಾಲ ಹೊರಗೆ ಹೋಗ್ತೈತಿ. ಹಾಗಾಗಿ ಕಂಪ್ಲೀಟಾಗಿ 4 ಕಡೆ ಅದನ್ನು ನೀಟಾಗಿ ತುಂಬ್ಕೊಂಡು ಬಿಡ್ರಿ. ಇದೇ ರೀತಿ ಎಲ್ಲ ಬದ್ನೆಕಾಯಿಗೂ ಒಟ್ಟು ಮಸಾಲ ನೀಟಾಗಿ ತುಂಬ್ಕೊಂಡು ಬಿಡೋಣಂತೆ. ನೋಡಿದ್ರಲ್ಲ, ಎಲ್ಲ ಬದ್ನೆಕಾಯಿಗೆ ಅದು ಮಸಾಲ ತುಂಬಿಟ್ಟೈತಿ. ಆಮೇಲೆ ಸ್ವಲ್ಪ ಮಸಾಲ ಇನ್ನೂ ಸೈಡಿಗೆ ಉಳ್ದೈತಿ. ಅದು ನಾವು ಲಾಸ್ಟಿಗೆ ನೀರು ಮಿಕ್ಸ್ ಮಾಡಿ ಹಾಕಿಬಿಡೋಣಂತೆ. ಈಗ ನೋಡಿರಿ, ಈಗ ಒಂದು ಕಡಾಯಿ ಒಳಗೆ ಸ್ವಲ್ಪ ಎಣ್ಣೆ ಹಾಕಿ, ಒಂದು 4-5 ಸ್ಪೂನ್ ಎಣ್ಣೆ ಹಾಕಿ, ಅದ್ರಾಗ ಸ್ವಲ್ಪ ಸಾಸಿವೆ, ಆಮೇಲೆ ಸ್ವಲ್ಪ ಸಾಸಿವೆ ಎಲ್ಲ ಕುದನ, ಆಮೇಲೆ ಸ್ವಲ್ಪ ಜೀರಿಗೆ, ಅದಾಗನ ಸ್ವಲ್ಪ ಕರಿಬೇವು, ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ ಸುಲಿದು ಕುಟ್ಟಿಟ್ಕೊಂಡಿತ್ತು, ಅದು ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಕಲರ್ ಚೇಂಜ್ ಆಗೋಣ. ಬದ್ನೆಕಾಯಿನ ಇರ್ತಾವಲ್ಲ ಒಟ್ಟು ಹಾಕಿ ಒಂದು ಸ್ವಲ್ಪ ಹುರಿರಿ. ಇದು ಒಂದು ಬದ್ನೆಕಾಯಿದು ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗುವಂಗೆ ಇದನ್ನು ಫ್ರೈ ಮಾಡ್ಕೊಂಡು ಬಿಡ್ರಿ. ಕಲರ್ ಚೇಂಜ್ ಆಗೋಣ. ಅದು 1-2 ಟೊಮ್ಯಾಟೊ ಕಟ್ ಮಾಡಿ ಇಟ್ಕೊಂಡು ಆ ಟೊಮ್ಯಾಟೊ ಹಾಕಿ ಮತ್ತು ಸ್ವಲ್ಪ ಹುರ್ಕೊಂಡು ಬಿಡ್ರಿ. ಹುರಿದು ಅದು ಸ್ವಲ್ಪ ಸೈಡಿಗೆ ಎಣ್ಣೆ ಬಿಡುತ್ತಾನ ಅದನ್ನು ಕುದಿಲಿಕ್ಕೆ ಬಿಡ್ರಿ. ಅದಾಗನ ಅದೇನು ಮಸಾಲ ಉಳಿದಿತ್ತಲ್ಲ ಅದ್ರಾಗ ನೀರು ಮಿಕ್ಸ್ ಮಾಡಿ, ಸ್ವಲ್ಪ 1 ಗ್ಲಾಸ್ ಆಗೋಟ್ಟು ನೀರು ಮಿಕ್ಸ್ ಮಾಡಿ ಅದು ಮಸಾಲ ಒಟ್ಟು ಹಾಕಿಬಿಡ್ರಿ. ನೋಡಿದ್ರಲ್ಲ ಹೆಂಗೆ ಕಾಣತೈತೆ ಅಂದ್ಬಿಟ್ಟು. ಸೊ ಇದಕ್ಕೆ ಈಗ ಏನು ಮಾಡೋಣಂತ, ಫುಲ್ಲು ಲೋ ಫ್ಲೇಮ್ ಇಟ್ಬಿಟ್ಟು ಒಂದು 5-10 ನಿಮಿಷ ಕುದಿಯಾಕೆ ಬಿಟ್ಬಿಡೋಣ. ನೋಡಿದ್ರಲ್ಲ, ಈಗ ಕುದಿಯಾನ ತೆಗಿತೀವಿ. ನೋಡಿರಿ, ಆಮೇಲೆ ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿ ಮ್ಯಾಗ ಹಾಕ್ಕೊಂಡು ಬಿಡ್ರಿ. ಹಾಕಿ ನೋಡಿದ್ರಲ್ಲ ಮಸಾಲೆ ಎಷ್ಟು ನೀಟಾಗಿ ಎಷ್ಟು ಅಳಸಿತ್ತದು. ಬಟ್ ಈಗ ಕುದ್ದು ಎಲ್ಲ ನೀಟಾಗಿ ಹದಕ್ಕೆ ಬಂದುಬಿಟ್ಟೈತೆ. ಅದು ಫುಲ್ ಎಣ್ಣೆ ಬಿಟ್ಕೊಂಡೈತಿ. ಟೇಸ್ಟು ಅಷ್ಟೇ ಮಸ್ತಾಗಿರ್ತೈತಿ. ಇದು ನಿಮ್ಗೆ ಹೊರಗೆ ರೆಸ್ಟೋರೆಂಟ್ ಒಳಗೆ ತಿನ್ನೋಕಿನ ಅಷ್ಟು ಚಲೋ ಹತ್ತೈತಿ ಇದು.
ಒಂದ್ಸಲ ಎಲ್ಲರೂ ಟ್ರೈ ಮಾಡಿರಿ ನೀವು. ನೋಡಿರಿ ಈಗ ಫುಲ್ ಮಸಾಲ ಎಲ್ಲ ರೆಡಿ ಆಯಿತು. ಬದ್ನಿಕಾಯಿದು ಇದು ಚಪಾತಿ ಜೊತೆ ಇಲ್ಲ ರೊಟ್ಟಿ ಜೊತೆನೂ ಮಸ್ತ್ ಹತ್ತೈತಿ. ಇಲ್ಲ ಅಂದ್ರೆ ನೀವು ಚಪಾತಿ ಜೊತೆ ತಿನ್ಬೋದು, ರೈಸ್ ಜೊತೆ ತಿನ್ಬೋದು. ಥ್ಯಾಂಕ್ ಯು ಆಲ್.